4&6 ಸಿನಿಮಾ ಪ್ರೀಮಿಯರ್ ಆಯಿತು. 4&6 ಸಿನಿಮಾ ಟೈಟಲ್ಲೇ ಒಂಥರ ಡಿಫ್ರೆಂಟ್ ಆಗಿದೆ. ಈ ಕತೆ ಹೇಗಿದೆ ಅಂತ ಕೇಳೋಕ್ಕಿಂತ ಮುಂಚೆ ನಿಮ್ಮ ಹತ್ರ ಒಂದು ಕ್ವಶನ್ ಕೇಳ್ತೀನಿ. ಮೇಡಮ್, ಸಿಗರೇಟ್ ಇದೆಯಾ? ಕರಣ್ ಸರ್ ಇವರು ಸಿಗರೇಟ್ ಇದೆಯಾ ಅಂತ ಕೇಳ್ತಿದ್ದಾರೆ. ನಮ್ಮ ಪ್ರೊಡ್ಯೂಸರ್ನ ಕೇಳಿ. ನಿಮ್ಮ ಪಾತ್ರದ ಬಗ್ಗೆ ಹೇಳಿ ಮೇಡಮ್. ಪಾತ್ರ ಶಿಕಾರಿ ದೇವಿ ಅಂತ. ನಾನು ಒಬ್ಬ ಕಾಪ್ ಪಾತ್ರ ಮಾಡಿದ್ದೀನಿ. ಬೇರೆ ಬೇರೆ ಸಿನಿಮಾದಲ್ಲಿ ಪೊಲೀಸ್ ಪಾತ್ರನೂ ಮಾಡಿದ್ದೀನಿ, ಅಂದರೆ ಇನ್ಸ್ಪೆಕ್ಟರ್ ರೋಲು. ಬಟ್ ಇದರಲ್ಲಿ ಸ್ವಲ್ಪ ವಿಭಿನ್ನವಾಗಿದೆ, ಅಂದರೆ ತುಂಬ ರಾ ಆಗಿ ಆ್ಯಕ್ಟ್ ಮಾಡಬೇಕಾಗಿ ಬಂತು. ಅಂದರೆ ನಮ್ಮ ನಿರ್ದೇಶಕರು ಹೇಗೆ ಹೇಳ್ತಾರೆ ಹಾಗೆ ಮಾಡಿದ್ದೀನಿ. ಅವ್ರ ಪಾತ್ರ ಅಂದರೆ ಅವ್ರು ಅಂದ್ಕೊಂಡಿರೋ ಹಾಗೆ ಆ ಪಾತ್ರ ಬಂದಿದೆ ಅಂತ ನನಗೆ ಅನ್ನಿಸ್ತಾ ಇದೆ. ಸಿನಿಮಾ ಯಾಕೆ ನೋಡಬೇಕು ಜನ? ಸಿನಿಮಾ ಯಾಕೆ ನೋಡಬೇಕು ಅಂದರೆ ಇದೊಂಥರ ಸಾಮಾಜಿಕ ಕಳಕಳಿ ಇದೆ, ಒಂದು ಸೈಕಲಾಜಿಕಲ್ ಥ್ರಿಲ್ಲರ್ ಅಂತ ಹೇಳ್ಬೋದು. 4&6 ಫೊರೆನ್ಸಿಕ್ಸ್ ಅದರ ಹಿಂದೆ ಬೇರೆ ಅರ್ಥನೇ ಇದೆ. ನೀವು ಥಿಯೇಟರಿಗೆ ಬಂದು ನೋಡಿದಾಗ ನಿಮಗೆ ಅದರ ಪೂರ್ತಿ ಪರಿಭಾಷೆ ಅರ್ಥ ಆಗುತ್ತೆ. ಪ್ರೊಡ್ಯೂಸರ್ ಬಗ್ಗೆ ಏನು ಹೇಳ್ತೀರಾ ಮೇಡಮ್? ಪ್ರೊಡ್ಯೂಸರ್ ತುಂಬ ಒಳ್ಳೆಯ ಪ್ರೊಡ್ಯೂಸರು, ಅವರು ಆ್ಯಕ್ಟ್ ಮಾಡಿದ್ದಾರೆ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ನಾಳೆ ರಾಜ್ಯಾದ್ಯಂತ ಫೊರೆನ್ಸಿಕ್ಸ್ ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ತಾವೆಲ್ಲ ಫ್ಯಾಮಿಲಿ ಸಮೇತ ಬಂದು ನೋಡಿ ನಮ್ಮನ್ನು ಬೆಳೆಸಿ ಹಾರೈಸಿ. ಹಲೋ ನಾಯಿಷಾ, ಇಲ್ಲಿ ಹೊಸ ಟೆಂಪೋ ಅಲ್ಲಿ ಇಬ್ರು ನಮ್ಮ ಮಟನ್ ಕಟ್ ಮಾಡಿ ಹಾಕ್ಬಿಟ್ಟಿದ್ದಾರೆ. ಡ್ರೈವರ್ ಕೂಡ ಅದರಲ್ಲೇ ಇದ್ದಾರಂತೆ. ಅಲ್ಲಿ ಏನ್ ನಡೆದಿದೆ ಅಂತ ಗೊತ್ತಿಲ್ಲ. ಇನ್ನೊಬ್ಬ ಡಾಕ್ಟರ್ ಡೆತ್ ಆಗಿದೆ. ನಾವಿಬ್ರು ಅಲ್ಲಿಗೆ ಹೋಗಲೇಬೇಕು. Hey.